ಇದ್ವಿ 18 ವರ್ಷ. ಅದು ನಾವು ಸ್ಕೂಲು 10th ಅಲ್ಲೇ ಮುಗೀತು. ನನಗೆ ಈಗ 18 ಇಯರ್ಸ್. ನಾವು 10th ಮುಗ್ದ ಮೇಲೆ ಎಕ್ಸಾಮ್ ಹತ್ರ ಇದ್ದಾಗನೇ ಸ್ಟಾರ್ಟ್ ಆಯಿತು. ಅವ್ರೇನಂತಿದ್ರು ಸುಮ್ಮನೆ ಏನು ಇರ್ತಾನೆ ಇರಲಿಲ್ಲ. ಅದಕ್ಕೆ ಅದೇ ಐತೆ, ನೀನು ಅವ್ನ ಜೊತೆ ಇದೆ ಇನ್ ಜೊತೆ ಇದೆ ಅಂತ. ಒಂದಕ್ಕೊಂದು ಸಂಬಂಧನೇ ಇರ್ತಿರಲಿಲ್ಲ. ನಮಗೂ ಮೆಚುರಿಟಿ ಐತೆ, ನಮಗೂ ಥಿಂಕಿಂಗ್ ಐತೆ. ಸುಮ್ಮನೆ ಅವ್ರದ್ದೆಲ್ಲ ಭ್ರಮಲೋಕದಲ್ಲಿ ಇರ್ತಿದ್ರು. ಸುಮ್ಮನೆ ಅದು ಕಾಣುತ್ತೆ ಇದು ಕಾಣುತ್ತೆ, ಹಂಗಿದೆ ಹಿಂಗಿದೆ, ನೀನು ಕಿವಿಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ಯಾ, ಕಣ್ಣಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ಯಾ ಅಂತ ಎಷ್ಟೊಂದು ಸಲ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿದ್ದಾರೆ. ಕಣ್ಣಲ್ಲಿ ಕ್ಯಾಮ್ರಾ ಐತೆ, ಕಿವಿಯಲ್ಲಿ ಕ್ಯಾಮ್ರಾ ಇದೆ, ಹೊಟ್ಟೆಯಲ್ಲಿ ಚಿಪ್ ಇಟ್ಕೊಂಡಿದ್ಯಾ, ನೀನು ಕಮ್ಯುನಿಕೇಟ್ ಮಾಡ್ತಿದ್ಯಾ, ನೀನು ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ಯಾ ಅಂತ. ನಮ್ಮ ಮಮ್ಮಿಗೆ ನಮ್ಮ ಅಪ್ಪಗಿಂದ ಟಾರ್ಚರ್ ಕೊಡ್ತಿದ್ರು. ಅವಾಗಿಂದ ಹೊಡೆದು ಬರ್ದು ಅಲ್ಲಿ ನಮ್ಗೆ ಯಾರೂ ಇರಲಿಲ್ಲ. ನಾವು ಬಾಡಿಗೆ ಮನೇಲಿ ಇದ್ವಿ, ನಮ್ಗೆ ಯಾರು ಕೇಳೋಕೆ ಇರಲಿಲ್ಲ. ಅದಕ್ಕೆ ಅವರು ಮನೆ ಖಾಲಿ ಮಾಡ್ಕೊಂಡ್ಬಿಟ್ಟು ನಮ್ದು ಇದು ಸ್ವಂತ ಮನೆ, ಈ ಮನೆ ಮತ್ತು ಈ ಮನೆ ನಮ್ಮದು ಸ್ವಂತ ಮನೆ ಅಂತ ಇಲ್ಲಿ ಊರಿಗೆ ಬಂದು. ಇಲ್ಲಿ ಊರಿಗೆ ಬಂದಾಗೂ ನಿಲ್ಲಿಲ್ಲ. ಅದು ಈಗ ಊರಿಗೆ ಬಂದು 3 ವರ್ಷ ಆಯಿತು. ನಾನು ಈಗ ಡಿಗ್ರಿ ಓದ್ತಾ ಇದ್ದೀನಿ. 3 ವರ್ಷ ಆಯಿತು ಊರಿಗೆ ಬಂದು 3 ವರ್ಷ ಆಯಿತು. ಮತ್ತು ಸ್ಟಾರ್ಟಿಂಗ್ ದಿನ ಒಂದ್ಕು ನಮ್ಮ ಅಪ್ಪ ಕುಡಿಯೋದು ಮಾತಾಡೋದು ನಾರ್ಮಲಾಗಿ ಹಾಗೆ ಇದ್ರು ಮಾತಾಡ್ತಿದ್ರು. ನಾವು ಫಸ್ಟ್ ಕುಡಿತಾರೆ ಮಾತಾಡ್ತಾರೆ ಬಿಡು ಅಂತ ಅಂದ್ಕೊಂಡಿದ್ವಿ. ಆದ್ರೆ ದಿನ ಮಾತಾಡ್ತಿದ್ದು ಒಂದು ದಿನ ಓವರಾಯಿತು. ಓವರಾಗಿ ಒಂದು ಸಲ ಚಾಕು ಕೂಡ ಹಾಕಿದ್ದಾರೆ. ಚಾಕು ಹಾಕಿದಾಗ ನಮ್ಮ ಅತ್ತೆ ಮನೇಲಿ ನಾವು ಇದ್ವಿ. ಇಲ್ಲೇ ಇದ್ದವ್ರ ಮನೆ, ನಮ್ಮ ಅತ್ತೆ ಮನೆ. ಆ ಚಾಕು ಇದು ಆಗಿ ಎಷ್ಟು ತಿಂಗಳಾಯ್ತಾಗ? 2 ವರ್ಷ, ಅಕ್ಟೋಬರ್ 15ಕ್ಕೆ ಆಗಿದೆ. ಇದು ಇಲ್ಲೇ ಬಂದಾಗ ಅಟೆಂಪ್ಟ್ ಆಗಿದೆ. ಇಲ್ಲೇ ಜಿಲ್ಲಾ ಹಾಸ್ಪಿಟಲ್ ಹಾಕಿದ್ರು. 3 ದಿನ ಅಲ್ಲೇ ಜೈಲಿಗೆ ಹೋಗಿ ಬಂದಿದ್ರು. FIR ಕೇಸ್ ಎಲ್ಲ ಆಗಿತ್ತು. ಮತ್ತು ಜೈಲಿಗೆ ಹೋಗಿ ಮತ್ತೆ ಡಿವೋರ್ಸ್ ತನಕ ಹೋಗಿತ್ತು. ಆದರೆ ಡಿವೋರ್ಸ್ ಏನಾಗಲಿಲ್ಲ. ಮತ್ತು ಅವರು ಮನೇಲಿ ಫುಲ್ ಕ್ಯಾಮ್ರಾ ಹಾಕ್ಸಿದ್ರು. ಮನೆ ಒಳಗಡೆ ಐತೆ, ಬಾತ್ರೂಮಲ್ಲಿ ಬಿಟ್ಟು ಎಲ್ಲ ಕಡೆ ಕ್ಯಾಮ್ರಾ, ರೂಮಲ್ಲೂ ಕ್ಯಾಮ್ರಾ. ನಾವು 3 ಜನ, ನಮ್ಮ ಅಕ್ಕ ಇದ್ದಾರೆ, ನಮ್ಮ ತಮ್ಮ, ನಾನು, ನಮ್ಮಮ್ಮ, ನಮ್ಮಪ್ಪ, ಎಲ್ಲಿ ಇಷ್ಟು ಜನಕ್ಕೆ ಕ್ಯಾಮ್ರಾ ಹಾಕ್ಸಿದ್ರು. ಈಚೆ ಕ್ಯಾಮ್ರಾ, ಒಳಗಡೆ ಕ್ಯಾಮ್ರಾ ಇತ್ತು. ಮತ್ತು ಕ್ಯಾಮ್ರಾ ಇದ್ರೂ ಮತ್ತು ಅದನ್ನು ಝೂಮ್ ಮಾಡಿ ಸ್ವಲ್ಪ ಏನೋ ಬ್ಲರ್ ಇತ್ತಂದರೆ ಅವನೇ ಹ್ಯಾಕ್ ಮಾಡ್ತಾರೆ. ನನ್ನ ಮೊಬೈಲ್ ಹ್ಯಾಕ್ ಆಗೈತೆ. ಒಂದು ಬ್ಲೂಟೂತ್ ಚಾರ್ಜ್ ಇಲ್ಲ, ವರ್ಕ್ ಆಗಲಿಲ್ಲ ಅಂದರೆ ಮೊಬೈಲ್ ಹ್ಯಾಕ್ ಮಾಡೋರೆ. ಅವ್ನು ಇಂಜಿನಿಯರು, ಅವ್ನು ಸೈಕೋ, ಇವ್ರದೇ ತಲೆ ಕೆಟ್ಟೈತೆ. ಸುಮ್ಮನೆ ಏನೇನು ಮಾತಾಡ್ತಾರೆ ಅಂಕಲ್, ಹುಚ್ಚಿರಂಗೆ ಏನೇನು ಮಾತಾಡ್ತಾರೆ. ಒಂದ್ಸಲ ಮಲ್ಟರ್ ಅಟೆಂಪ್ಟ್ ಆಗಿತ್ತು. ಆಮೇಲೆ ಮತ್ತೆ ಅವರು ಹಿರಿಯರೆಲ್ಲ ಸೇರಿ ಫಸ್ಟ್ ಅವ್ರಿಗೆ ಹೊಡಿಬೇಕು ಹಿಡ್ಕೊಂಡು. ಅವ್ರು ನಮ್ಮ ಅಮ್ಮ ಅಲ್ಲೇ ಇದ್ದು ಚೆನ್ನಾಗಿರ್ತಿದ್ರು. ಅವ್ರು ಮತ್ತೆ ರಾಜಸ್ಥಾನ ಮಾಡಿ ಕರ್ಕೊಂಬಂದು ಇಲ್ಲ ಚೆನ್ನಾಗಿರ್ತೀರಿ ಅವ್ರಿಗೆ ಅನ್ಬೇಕು. ಫಸ್ಟ್ ಅವ್ರಿಗೆ ಹೊಡಿಬೇಕು. ಫಸ್ಟ್ ಅವ್ರಿಗೆ ಅನ್ಬೇಕು. ಅವ್ರು ಬಂದುಬಿಟ್ಟು ಒಂದು ಮಾಡಿದ್ರು, ಕೂಡಿಸಿದ್ರು. ಹಿರಿಯರೆಲ್ಲ ಸೇರಿಬಿಟ್ಟು ಅವ್ರು ಯಾರದ್ದೇ ಮಾಡಿಸಿದಂತೆ ಅವ್ರವ್ರು ಕೂಡಿಸಿ ಮತ್ತೆ ಇಲ್ಲಿ 2 ವರ್ಷ ಚೆನ್ನಾಗಿ ಅಂದೇನು. ಒಂದಿನ ಜಗಳ ಆಡ್ತಾರೆ, 2 ದಿನ ಜಗಳ ಆಡಲ್ಲ. 2 ದಿನ ಜಗಳ ಆಡ್ತಾರೆ, 1 ದಿನ ಜಗಳ ಆಡಲ್ಲ. ಹಾಗೆ ಒಂದಿನ ಹಂಗೆ ಒಂದಿನ ಹಿಂಗೆ. ನಮಗಂತೂ ಸಾಕಾಗಿತ್ತು. ಬೆಳಿಗ್ಗೆಯಿಂದ ಚೆನ್ನಾಗಿರೋದು. ನಮ್ಮ ಅಪ್ಪ ಡ್ಯೂಟಿಗೆ ಹೋಗ್ತಾರೆ. ಮತ್ತು ಸಂಜೆ ಬಂದ ಮೇಲೆ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು, ಏನು ಮಾಡ್ತಿರೋ ಗೊತ್ತಿಲ್ಲ. ಸುಮ್ಮನೆ ಮಾತಾಡೋದು. ನಾವು ಅಷ್ಟು ಜನ ಫಾಲೋ ಮಾಡೋಕೆ ಬಿಟ್ಟವ್ರೆ, ಊರುಗೆಲ್ಲ ಐತೆ, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಮಮ್ಮಿ ಕೈಲೆಲ್ಲ ಕ್ಯಾಮ್ರಾ ಕೊಟ್ಟಿದ್ಯಾ, ಹಂಗೆ ಅಂತ. ನಮ್ಮ ಅಪ್ಪಂಗೆ ಯಾರೂ ಇಲ್ಲ. ಅವರಿಗೆ ಅಪ್ಪ ಅಮ್ಮ ಎಲ್ಲ ಅವ್ರು ಅವಾಗಲೇ ತೀರ್ಕೊಂಡಿದ್ದಾರೆ. ನಾವು ಇನ್ನೂ ಚಿಕ್ಕ ಇದ್ದಾಗ ಡೆತ್ ಆಗಿದೆ. ಅವರು ನಂಗೆ ಯಾರೂ ಇಲ್ಲ, ಮುಂದೆ ಯಾರೂ ಇಲ್ಲ, ನೀನು ಸಾಯಿಸ್ತೀಯಾ, ಹಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ದಿನಾಗ್ಲೂ ಹೊಡಿತಿದ್ರು ಫಸ್ಟು. ಆಮೇಲೆ ನಾವು ಸ್ವಲ್ಪ ಮೆಚುರಿಟಿ ಬಂದಾಗ ನಾವು ಹೊಡೆಗೆ ಬಿಡ್ತಿದ್ದಿಲ್ಲ. ನಮ್ಮ ಅಪ್ಪನ ಒಂದು ಸಲ ಹೊಡೆದಿದ್ವಿ. ಆಮೇಲೆ ಸುಮ್ಮನೆ ಆಗಿದ್ದು ಸ್ವಲ್ಪ ದಿನ. ಮತ್ತು ನಾವು ಹೊಡೆದು ಬಿಟ್ಬಿಟ್ವಿ. ಅಪ್ಪನ ಮೇಲೆ ಕೈ ಮಾಡೋದೇನು ತಪ್ಪಾಗುತ್ತೆ ಅಂದ್ಬಿಟ್ಟು ಮತ್ತೆ ಕೈ ಮಾಡೋದು ಬಿಟ್ಟಿಂದ ಮತ್ತೆ ದಿನ ಮಾತಾಡೋದು. ಘಟನೆ ಆಗ್ಬೇಕಾದ್ರೆ ದಿನ ಜಗಳ ಆಡ್ತಾರೆ ಅಂತ ಕ್ಯಾಶುವಲಿಂದ ಮನೇಲಿ ದಿನ 2-3 ವರ್ಷದಿಂದ ಅದೇ ನೋಡ್ಕೊಂಡು ಬಂದಿದ್ದೀವಲ್ಲ. ಇವತ್ತು ಜಗಳ ಊಟ ಮಾಡಿದ್ವಿ. ನಾವು ಕಾಲೇಜಿಗೆ ಬಂದ ತಕ್ಷಣ ಊಟ ಮಾಡಿದ್ವಿ. ನಮ್ಮ ತಮ್ಮನ ಕಾಲೇಜಿಗೆ ಬಂದು ಊಟ ಮಾಡಿದ. ಗದಗಿಗೆ ಹೋಗಿ ಮಾರ್ಕೆಟ್ ಎಲ್ಲ ಮಾರ್ಕೊಂಡ್ಬಂದಿದ್ರು. ಚಿಕನ್ ತಂದು ಮತ್ತು ಫಿಶ್ ರಾತ್ರಿ ಕಡಿಮೆ ನಮ್ಮಮ್ಮ ಚಿಕನ್ ಸಾಂಬಾರು ಮಾಡಿದ್ರು. ಊಟ ಮಾಡಿಬಿಟ್ಟು ನಾನು ನಮ್ಮಮ್ಮ ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಅವನು ಒಟ್ಟಿಗೆ ಊಟ ಮಾಡಿದ. ಊಟ ಮಾಡಿ ಆಮೇಲೆ ನಂದು ಊಟ ಆಯಿತು, ನಮ್ಮ ತಮ್ಮಂದು ಊಟ ಆಯಿತು. ನಾವು ಇನ್ನೇನು ಕ್ರಿಕೆಟ್ ಆಡೋಕೆ ಹೋಗ್ಬೇಕಂತ ಅಂತಿದ್ದು ಅವಾಗ ಸ್ಟಾರ್ಟ್ ಆಯ್ತು ಅವ್ರ ಜಗಳ. ನಾವು ದಿನ ಕ್ಯಾಶುವಲ್ ಇದ್ದಿದ್ದೆ ಬಿಡು ಅಂದ್ಬಿಟ್ಟು ಅವ್ರು ಮಾತಿಗೆ ದಿನ ಹಂಗೆ ಮಾತಾಡ್ತಾರೆ, ಸುಮ್ಮನೆ ಆಗ್ತಾಯಿದ್ರು. ನಾವು ಕ್ಯಾಶುವಲ್ ಮಾತಾಡ್ತಾ ಸುಮ್ಮನೆ ಆಗ್ತಾರೆ. ನಮ್ಮ ಪೈನ ಹೋದ್ವಿ. ಬರೋಷ್ಟು ಈ ಥರ ಆಗಿದೆ. ಅವ್ರಿಗೆ ಮಾತ್ರ ಸುಮ್ಮನೆ ಆಗಬಾರ್ದು. ಈ ಥರ ಆಗಿದೆ. ನಾವು ಕ್ರಿಕೆಟ್ ಆಗಿ ಹೋಗಿದ್ದೆ. ನಮ್ಮ ತಮ್ಮ ಅವ್ನು ಫೋನ್ ಮಾಡ್ತಾರೆ, ನಮ್ಮ ಫ್ರೆಂಡು, ಇಲ್ಲ ಈ ಥರ ದೊಡ್ಡ ಜಗಳ ಆಗಿದೆ ಬನ್ನಿ ಅಂತ. ಬಂದು ನೋಡ್ತೀನಿ, ಆಗಲೇ ಇಲ್ಲ ನಮ್ಮ ಮಮ್ಮಿ. ನಮಗೆ ನ್ಯಾಯ ಬೇಕಷ್ಟೇ ಅಂಕಲ್. ಅವನ್ನ ಒಂದು ಜೈಲಲ್ಲಿ ಇರಬೇಕು. ಇಲ್ಲ ಯಾರು ಇವ್ರು ಬಂದಿದ್ರಂತೆ. ಅವಾಗೇನೋ ಚಾಕು ತೋರ್ಸಿ ಹೋಗಿ ಹೆದರ್ಸಿದ್ರಂತೆ ನಮ್ಮ ದೊಡ್ಡಮ್ಮ. ನಮ್ಮ ಅಪ್ಪಾಜಿ ಒಂದು ಜೈಲಲ್ಲಿ ಇದ್ದು ಶಿಕ್ಷಾದ ಜೀವ ಓದಾಗಬೇಕು. ಈಚೆ ಬಂದ ನಾನೇ ಕೊಲ್ತೀನಿ ಅಷ್ಟೇ. ಬುದ್ಧಪ್ಪ ಆರ್ನವ್ರಿಗೆ ಗೊತ್ತು. 3 ವರ್ಷ ಅಂಕಲ್. 1 ವರ್ಷ ಅಲ್ಲ, 2 ವರ್ಷ, 3 ವರ್ಷ ಇದ್ರೆ ಅಲ್ಲ ಅಂಕಲ್. ಕೇಳಿ ನಾನೊಂದು ಇಷ್ಟ ಅಷ್ಟು ಇಲ್ಲ ಇದ್ದಾವೆ. ನಮ್ಮ ಮಮ್ಮಿ ಚಲೋ ನೋಡ್ಕೊಂಡವ್ರು ಹೋದ್ರು. ಅವ್ರು ನೋಡ್ಕೊಂಡಷ್ಟು ಬಿಟ್ಟರೆ ಅಷ್ಟು. ತಂದೆ ಬಂದು ಹಾಕೋರ ತಂದೆ ಅನ್ಸ್ಕೊಂಡೋಗಿಲ್ಲ. ಪ್ರೀತಿಯಿಂದ ಕಾಲೇಜಿಂದ ನೋಡ್ಕೊಬೇಕು. ಸುಮ್ಮನೆ ಬೆಳಿಗ್ಗೆ ಒಂಥರ ಇರೋದು ನೋಡೋದಂದ್ರೆ ಹೆಂಗಿದೆ, ಅದು ಸರಿ ಹೋಗಿಲ್ಲ. ಬೆಳಿಗ್ಗೆ ಹೆಂಗಿದೆ ಚಲೋ ಇದೆ ತಂದೆ ತಾಯಿ ಅಂತಾರೆ. ನಮ್ಮ ಮಮ್ಮಿ ಚಲೋ ಇದ್ರು, ನಮ್ಮ ಮಮ್ಮಿ ಪತಿ ಇರುತ್ತೆ. ನಮ್ಮ ಮಮ್ಮಿ ಹಂಗೇನಿಲ್ಲ. ಅವಂಗೆ ಹ್ಯಾಲ್ಯುಸಿನೇಷನ್ ಇತ್ತು, ಅವ್ಗೆ ಮೆಂಟಲ್ ಕಾಯಿಲೆ ಇತ್ತು. ಅದು ತೋರಿಸ್ಕೊಂತ ಎಷ್ಟೊಂದು ಸಲ ಅಂದೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂದೆ. ಅವಾಗ ಅರ್ಥ ಮಾಡ್ಕೊಂಡು ಅವಾಗ ನನಗೆ ನಾನು ಸೈಕೋ ಅಂತ ಇದೆ. ಸೈಕೋ ಟೈಪ್ ಅಂದರೆ ಅವ್ರಿಗೆ ಅರ್ಥ ಆಗ್ತಿದ್ದಿಲ್ಲ ನಾವೇನು ಮಾತಾಡ್ತಿದ್ದು. ಹ್ಯಾಲ್ಯುಸಿನೇಷನ್ ಭ್ರಮೆ ನೋಡಿ. ಈಗ ಆ್ಯಕ್ಚುಲಿ ಕೇಳಿ, ಈಗ ಕೈ ಹಿಂಗೆ ಇಟ್ಕೊಂತ ತಿಳ್ಕೊ,
ಕ್ಯಾಮ್ರಾ ಅಂತಾರೆ. ಈಗ ಮೊಬೈಲ್ ಹಿಂಗೆ ಏನಾದ್ರು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರು ಅಲ್ಲಿ ಕ್ಯಾಮ್ರಾ, ನೀನು ರೆಕಾರ್ಡ್ ಮಾಡ್ತಿದ್ಯಾ, ನೀನು ಅವ್ನಿಗೆ ಕಳಿಸ್ತೀಯಾ, ಇವ್ನಿಗೆ ಕಳಿಸ್ತೀಯ, ಅಷ್ಟು ಜನ ಫಾಲೋ ಮಾಡ್ತಾರೆ, ಇಷ್ಟು ಜನ ಫಾಲೋ ಮಾಡ್ತಾರೆ. ಸುಮ್ಮನೆ ಏನು ಇರೋದೇ ಇಲ್ಲ ಅಂಕಲ್. ಆ್ಯಕ್ಚುಲಿ ನಿಮ್ಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ಇಲ್ಲಿ ಗದಗಲ್ಲಿ ನೇತ್ರ ಯಾವುದೋ ಒಂದು ಹಾಸ್ಪಿಟ್ಲ್ ಇಲ್ಲ, ಅಲ್ಲಿ ಕಣ್ ಕೂಡ ಚೆಕ್ ಮಾಡಿಸಿದ್ದಾರೆ ಒಳಗಡೆ, ಐ ಲೆನ್ಸ್. ಅಲ್ಲಿ ಕ್ಯಾಮ್ರಾ ಇಟ್ಕೊತೀರಾ ನೀವು, ನಮ್ಮ ಮಮ್ಮಿಗೆ ಮತ್ತು ಕಿವಿ ಒಳಗಡೆ ಬ್ಲೂಟೂತ್ ಇಟ್ಕೊಳ್ತೀರಾ. ಅಮೇರಿಕಾ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ. ಮತ್ತು ಕೇಳಿ ಇನ್ನೊಂದು, ನಮ್ಮ ಇವರಿಗೆ ದುಡ್ಡು ಹಾಕ್ತಾರೆ, ನಿಮ್ಮ ಅಪ್ಪ ಅವ್ರ ಕಡೆದವ್ರಿಗೆ 1 ಕೋಟಿ ಹಾಕ್ತಾನೆ, ಅವ್ನು ಇಟ್ಕೊಂಡವನು ಹಂಗೆ ಹಿಂಗೆ ಅಂದ್ಬಿಟ್ಟು ನೀವು ಸ್ವಿಝರ್ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದಾರಂತೆ. ಅವ್ರಿಗೆ ಸ್ವಿಝರ್ ಬ್ಯಾಂಕ್ ಪ್ರೊನೌನ್ಸ್ ಕೂಡ ಮಾಡಿ ಬರೋಲ್ಲ, ಸ್ವಿಝರ್ಲ್ಯಾಂಡಲ್ಲಿ ದುಡ್ಡು ಇಟ್ಟಿದ್ದಾರೆ ಹಂಗೆ ಹೆಂಗೆ ಅಂತಾರೆ. ಸುಳ್ಳು ಎಲ್ಲ ಸುಳ್ಳು A to Z ಸುಳ್ಳು. ಹೆಂಗೆ ಕೂತ್ಕೊಂಡ್ರು, ಮೂಗಲ್ ಕ್ಯಾಮ್ರಾ ಅಂತೆ, ಮೂಗುತಿಲ್ ಕ್ಯಾಮ್ರಾ ಅಂತೆ, ರಗ್ಗಲ್ ಕ್ಯಾಮ್ರಾ ಅಂತೆ, ಮನೆಯೆಲ್ಲ ಹುಡುಕಿದ್ದಾರೆ, ಮನೇಲೆಲ್ಲ ಸಿಮ್ ಇದೆ ಅಂತೆ, ಅದಿದೆ ಇದಿದೆ, A to Z ಎಲ್ಲ ಸುಳ್ಳು ಬ್ಲಾ 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 ಬ್ಲಾ. ಸಾಯ್ಬೇಕು ಅಷ್ಟೇ ಹೇಳೋದು. ನಮ್ಮ ಅಮ್ಮ ಸತ್ತಿದ್ದಾರೆ, ನಾವು ಆಲ್ರೆಡಿ ಅನಾಥರು, ಅವನು ಸಾಯ್ಬೇಕು. ಇಲ್ಲಾಂದ್ರೆ ಅವ್ನು ಸಾಯಿಲ್ಲ ಅಂದ್ರೆ ನಾವೇ ಸಾಯಿಸ್ತೀವಿ. ನಾವು 3 ಜನ ಸೇರಿ ಪಕ್ಕ ಸಾಯಿಸ್ತೀವಿ. ಅಷ್ಟೇ ಹೇಳೋದು ಅಂಕಲ್. 18 ವರ್ಷ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊತಿದ್ರು ಅಂಕಲ್. ನಮ್ಮ ಅಪ್ಪ ನಂಗೆ ಪ್ಯೂರ್ ಗೋಲ್ಡ್ ಅಂಕಲ್. ನಮ್ಮ 3 ಜನಕ್ಕೆ ಮಕ್ಕಳು ವಿಚಾರಕ್ಕೆ, ಹೆಂಡ್ತಿಗಂತೂ ಪ್ಯೂರ್ ದೆವ್ವ. ಇಲ್ಲ ಅಂಕಲ್, ಏನೇನು ಮಾತಾಡ್ತಿರ್ರಿ ಅಂಕಲ್. ರಾತ್ರಿ ಆದರೆ ಬರುತ್ತೆ ನೋಡ್ರಿ ಅಂಕಲ್, ಕುಡ್ದಾಮ್ಯಾಗ ಅದು ಒಂದು ಟೈಪ್ ಸೈಕೋ ಇದ್ದಂಗೆ. ನಾರ್ಮಲ್ ಟೈಮ್ನಾಗ ಚೆನ್ನಾಗಿರ್ತಿದ್ರು ಅಂಕಲ್. 18 ವರ್ಷ ಚೆನ್ನಾಗಿರ್ತಿದ್ವು ಅಂಕಲ್. ಮಾರ್ಚ್ 19, 2022 ನೋಡ್ರಿ ಅಂಕಲ್. ಅವತ್ತಿಂದ ಒಂದು ದಿನ ನೆಮ್ಮದಿಯಾಗಿ ಊಟ ಮಾಡಿಲ್ಲ, ಒಂದು ದಿನ ನೆಮ್ಮದಿಯಾಗಿ ಮಕ್ಕೊಂಡಿಲ್ಲ ನೋಡ್ರಿ ಅಂಕಲ್. ಅದು 2020 ನಾನು 10th ಮುಂಚೆ ಚುಚ್ಚಿದ್ರು ಅಂಕಲ್. ಇಲ್ಲಿಗೆ ಬಂದಾಗ ಅಕ್ಟೋಬರ್ 15ಕ್ಕೆ ಚುಚ್ಚಿದ್ರು ಅಂಕಲ್. ಅವರು ನೀ ಅಲ್ಲಿದ್ರೆ ಅವ್ನ ಜೊತೆ ಇರ್ತೀಯ. ಇವಾಗ ಬೇರೆ ಬೆಂಗಳೂರಲ್ಲೇ ಬೇರೆ ಊರು ಮಾಡಿದ್ರೆ ಅವ್ನು ಬಂದ್ಬಿಡ್ತಾನೆ, ಹಟ್ಬಿಟ್ಟು ಹೋಗ್ತಾನೆ ಅಂದ್ಬಿಟ್ಟು ಈ ಊರಿಗೆ ಬಂದಿದ್ದಾನೆ. ಈ ಊರಿಗೆ ಬಂದ ಮೇಲೂ ಅದೇ ನೋಡ್ರಿ ಅಂಕಲ್. ಸಂಶಯ ಮಾಡಿದ್ರಿ ಅಂಕಲ್. ಇವಾಗ ಕಾರ್ ಹೋಗ್ಬೇಕಾದ್ರೆ ಕಾರ್ ಓವರ್ಟೇಕ್ ಮಾಡಿದ್ರೆ ಗುರುನೇ ಬಂದವನೇ. ಬರೀ ಹಿಂಗೆ ನೋಡಿದ್ರಿ ಅಂಕಲ್, ಹಿಂಗೆ ಕಣ್ಣಿಗೆ ಮಾಡ್ಕೊಳೋದು, ಹಿಂಗೆ ನೋಡೋದು ಅಷ್ಟ ನೋಡ್ರಿ ಅಂಕಲ್. ಅವ ಸಾಯ್ಬೇಕು, ನಮ್ಮ ಅಮ್ಮ ಸತ್ತಿದ್ರಲ್ಲ ಅಂಕಲ್, ಅವನು ಸಾಯ್ಬೇಕು. ನಮ್ಗೆ ಏನು ಬೇಜಾರಿಲ್ರಿ ಅಂಕಲ್. ನಮ್ದಿಷ್ಟೇ ಅನ್ನೋದು, ಹೋಗೋದಷ್ಟ ತಂದೆ ಬೇಡ ಅಂಕಲ್, ಏನು ಬೇಡ ಅಂಕಲ್. ಅಮ್ಮನೇ ಇಲ್ಲ ಅಂದಮೇಲೆ ಅಪ್ಪ ಕಟ್ಕೊಂಡು ಏನು ಮಾಡ್ಬೇಕ್ರಿ ಅಂಕಲ್? ಬರೀ ಚಲೋ ಓದ್ಬೇಕ್ರಿ ಅಂಕಲ್. ರಾತ್ರಿ ಎಲ್ಲ ಜಗಳಾಡೋದು, ಚೆನ್ನಾಗಿ ಓದ್ಬೇಕು, ದೊಡ್ಡ ಆಫೀಸರ್ ಆಗಬೇಕು, ಬುಧಪ್ ಸಾಕರ್ ಮೊಮ್ಮಗನ ಮರ್ಯಾದೆ ಉಳಿಸ್ಬೇಕು, ಇಷ್ಟ ಹೇಳ್ತಾರೆ ನೋಡ್ರಿ ಅಂಕಲ್. ಅವನೇ ಚೆನ್ನಾಗಿ ಓದಲ್ಲ, ನಾ ಚಲೋ ಹೋದ್ರಿ ಅಂತ ಅಂಕಲ್ ಇರಲಿಲ್ಲ. ಅವರು ಮಲ್ಗೋರ್ಗು ನಾನು ಮಲಗ್ತಿರ್ಲಿಲ್ಲ ಅಂಕಲ್. ನಮ್ಮ ಅಪ್ಪ ಅಮ್ಮ ಅವರು ಸ್ವಂತ. ಅವ್ರು ಮಲ್ಗೋರ್ಗು ನಾನು ಮಲಗ್ತಿರ್ಲಿಲ್ಲ. ನಾನೇನಾದ್ರು ಮನೇಲಿ ಇದ್ದರೆ ಈ ಥರ ಆಗಕ್ಕಂತೂ ಬಿಟ್ಟಿರಲಿಲ್ಲ. 3 ವರ್ಷ ಆಯಿತು ನಾನು ಒಂದೇನು ಅವ್ರಿಗೇನು ಮೀನ್ಸ್ ಅವ್ರ ಮನೇಲಿದ್ದರೆ ಅವ್ರು ಮಲ್ಗೋರ್ಗು ನಾನು ಮಲಗ್ತಾ ಇರಲಿಲ್ಲ. ಇವತ್ತು ಹಿಂಗಾಗಿರೋ ನಂಗೆ ಗೊತ್ತಿಲ್ಲ ಅಂಕಲ್. ಮನೆಯವ್ರು ಅಕ್ಕಪಕ್ಕವ್ರು ಇದ್ಬಿಟ್ಟು ಫೋನ್ ಮಾಡಿ ಕಾಲೇಜಿನ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗಿದ್ದೆ, ಬಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ದಾರೆ ಅಂಕಲ್. ಅಂಕಲ್ ಹುಬ್ಳಿ ಕಾಲೇಜ್ಗೆ ಹೋಗ್ತೀವಿ ಅಂಕಲ್. ನಾನು ಅದೇ ಅಂಕಲ್, ಸೇಮ್ ನಮ್ಮ ತಮ್ಮ ಹೇಳಿದ್ನಲ್ಲ ಅಂಕಲ್, ಹಿಂಗೆ ಕೂತ್ಕೊಂಡ್ರು ಕ್ಯಾಮ್ರಾ, ಹಿಂಗೆ ಕೈ ಕತ್ಕೊಂಡ್ರು ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂತೀರಾ, ಹಿಂಗೆ ಮುಖ ಕೆರ್ಕೊಂಡು ಹಿಂಗೆಲ್ಲ ಸಿಗ್ನಲ್ ತೋರಿಸ್ತೀರಾ ಅವನಿಗೆ, ಮತ್ತು ಹಿಂಗೆ ಮುಗ್ಬತ್ತಲ್ಲಿ ಕ್ಯಾಮ್ರಾ, ಮತ್ತು ಅದೂ ಅಂದರು ಅಂಕಲ್. ಜೀವ ಬೆದ್ರಿಕೆ ಅಂಕಲ್. ನಾನು ಸಾಯೋ ಅನ್ನಷ್ಟರಲ್ಲಿ ನಿನ್ನಂತೂ ಸಾಯಿಸಿ ನನ್ನ ಕೈಲೇ ನೀನು ಪ್ರಾಣ ಹೋಗ್ಬೇಕಂದ್ರು ಅಂಕಲ್. ಹಾಗೆ ಆಗಿದೆ. ಅವನಂತೂ ಸುಮ್ಮನೆ ಬಿಡಬೇಡಿ ಅಂಕಲ್. ನಮ್ಮ ಅಪ್ಪ ಅನ್ನಿಸ್ಕೊಳಕ್ಕೆ ಒಂದು ಲಾಯಕ್ ಅಂಕಲ್ ಈ ವಿಷಯಕ್ಕಂತೂ. ಏನು ಕಂಡಿಲ್ಲ ಅಂಕಲ್. ಹಿಂಗೆ ಸೇಮ್ ನಾನು ಬಂದಿದ್ದೆಲ್ಲ 5:30 ಮೇಲೆ ಬಂದಿದ್ದೀನಿ ಅಂಕಲ್. ಅಷ್ಟೊಳಗಡೆ ಕೊಲೆ ಮಾಡಿದ್ದಾರೆ ಅಂಕಲ್. ಇಲ್ಲ ಅಂಕಲ್, 18 ವರ್ಷ ಚೆನ್ನಾಗೇ ಇದ್ವಿ ಅಂಕಲ್. 3 ವರ್ಷದಿಂದ ಹಿಂಗೆ ಆಗ್ತಾ ಇದ್ದಾರೆ. ದವಾಖಾನಿಗೆ ತೋರ್ಸೋದು ಏನು ಮಾಡಲಿಲ್ಲ ಅಂಕಲ್. ತೋರಿಸ್ಕೊಂಡ್ರು ಇಲ್ಲ ಬಿಡು ನಾನೇನು ಹಂಗೆ ಮಾಡಲ್ಲ, ಹಾಗೆ ಹಿಂಗೆ ಅಂದ್ಬಿಟ್ಟು ಅವರವರೇ ಮುಚ್ಚಿಕೊಂಡು ಅಂಕಲ್. ಡ್ರಿಂಕ್ಸ್ ಮಾಡಾದ್ಮೇಲೆ ಅವ್ರಿಗೆ ಥಾಟ್ ಬರ್ತಿತ್ತು ಅಂಕಲ್ ಆ ಥರ. ಎಲ್ಲದನಂತನ ಅಲ್ಲಿ ಬೆಂಗಳೂರಲ್ಲಿ ಒಬ್ಬ ನಮ್ಮ ಮನೆ ಕಿಟಕಿ ಇರುತ್ತಲ್ಲ, ಕಿಟಕಿ ಹೆಸರು ಬೆಂಗಳೂರಲ್ಲಿ ಹೆಸರುಘಟ್ಟ ಮೇನ್ ರೋಡ್ ಕುಂಬಾರಲ್ಲಿ. ಅವ್ನ ಹೆಸರು ಗುರು ಅಂತ. ಅವ್ನು ಸಾಫ್ಟ್ವೇರ್ ಇಂಜಿನಿಯರು. ಅವ್ನಿಗೂ ನಮ್ಮ ಮಮ್ಮಿಗೆ ಏನು ಸಂಬಂಧನೂ ಇಲ್ಲ. ನಾವು ಇಷ್ಟಿಷ್ಟ ದೊಡ್ಡ ಮಕ್ಕಳಿದ್ದೀವಿ ಅಂಕಲ್, ಇಷ್ಟು ಏನು ಸಂಬಂಧನೇ ಇಲ್ಲ. ಅವನ ಮೇಲೆ ಸುಮ್ಮನೆ ಅವನು ಕಿಟಕಿಯನ್ನು ಓಪನ್ ಮಾಡಿದಂತೆ. ನಮ್ಮ ಮಮ್ಮಿ ಅಂತವ್ರು ಅಲ್ಲ ಅಂಕಲ್, ಪತ್ತಿರಂತೆ ಅಂತ. ನಮ್ಮ ಮಮ್ಮಿ ಅಂತವ್ರು ಅಲ್ವೇ ಅಲ್ಲ. ನಾವು ಇಷ್ಟು ದೊಡ್ಡ ಮಕ್ಕಳಿದ್ದೀವಿ. ಅದೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ನಮ್ಮ ಅಪ್ಪಾಜಿನೇ ಸೈಕೋ ಅಂಕಲ್.
ಅಂಕಲ್ ಅವ್ರ ಮೇಲೆ ಇಮ್ಯಾಜಿನ್ ಮಾಡ್ಕೊಳೋದು. ಅವನು ನಿಮ್ಮ ಕೋಟಿ ದುಡ್ಡು ಹಾಕ್ತಾನೆ ತವ್ರ ಮನೆಯವ್ರಿಗೆ, ತವ್ರ ಮನೆಯಿಂದ ಇದೇ ಊರೇ ಅಂಕಲ್ ನಮ್ಮ ಮಮ್ಮಿದು, ಕೋಟಿ ದುಡ್ಡು ಹಾಕ್ತಾರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಸಂಶಯ ಮಾಡೋರು ಅಂಕಲ್. ಅಲ್ಲೂ ಜಗಳ ಆಗೈತೆ ಅಂಕಲ್, ಅಲ್ಲೂ ಹೊಡೆದು ಬಡದು, ಅಲ್ಲೂ ಮಚ್ಚೆಲ್ಲ ತೋರಿಸೋರು ಅಂಕಲ್. ಇಲ್ಲೂ ಬಂದು ಇಲ್ಲೂ ಹಂಗೆ ಆಗಿದೆ. ಇವತ್ತು 3ನೇ ಸಲ ನೋಡಿ ಅಂಕಲ್ ಇದು ಅಂಕಲ್. ಅಂಕಲ್ ಅಲ್ಲಿಂದ ಏನು ಮಾಡಲಿಲ್ಲ ಅಂಕಲ್. ಅವ್ರು ಕೇಳಿದ್ಕೆ ನಾನು ಅವ್ರ ಮೇಲೆ ತಾಯಿ ಥರ ಫೀಲಿಂಗ್ ಇಟ್ಕೊಂಡಿದ್ದೀನಿ. ನೀನು ಯಾಕೆ ಹಿಂಗೆ ಬರೀ ಹುಟ್ಟಿಸ್ಕೊಂಡು ಹೇಳೋದು ಅಂಕಲ್. ಅವ್ರು ಬ್ರಹ್ಮೇಲಿ ಹೋಗ್ತಾಳೆ. ಇಲ್ಲ ಜಗಳ ಏನು ಮಾಡ್ಕೊಂಡಿಲ್ಲ ಅಂಕಲ್, ಬರೀ ಕೇಳಿದ್ರಷ್ಟೇ ಅಂತ. ಇಲ್ಲ ಅಂಕಲ್, ಏನು ಬಂದೇ ಇಲ್ಲ ಅಂಕಲ್. ಇದ್ರೆ ಬರ್ತಾರೆ ಅಂಕಲ್, ಇಲ್ಲ ಅಂದ್ರೆ ಏನು ಬರ್ತಾರೆ ಅಂಕಲ್ ಅವರಾದ್ರು. ಎಲ್ಲ ಹೇಳಿದೀವಿ ಅಂಕಲ್, ನಾವು ಎಲ್ಲ ತೋರಿಸ್ಕೊಳ್ಳಿ ಎಲ್ಲ ಮಾಡಿ ಅಂತ ಎಲ್ಲ ಹೇಳಿದೀವಿ ಅಂಕಲ್. ಇನ್ನೇನು ಮಾಡೋಣ ಅಂಕಲ್ ನಾವಾದ್ರು. ಇಲ್ಲ ಅಂಕಲ್, ಏನು ಇಲ್ಲ ಅಂಕಲ್. ಇಲ್ಲದೆ ಮಾತಾಡ್ತಾನೆ ಅಂಕಲ್. ನಮ್ಮ ಅಪ್ಪಾಜಿ ತಲೆ ಫುಲ್ ಸೈಕೋ ಅಂಕಲ್. ಅವ್ರು ಆ ಥರ ಹುಟ್ಟಿಸ್ಕೊಂಡು ಹೇಳಿದಾರಷ್ಟೇ. ನಮ್ಮನ್ನಂತೂ ಚೆನ್ನಾಗಿ ಅಂಕಲ್, 100ಕ್ಕೆ 100 ಅಂತ ಹೇಳ್ತೀನಿ. ನಮ್ಮ ಮಮ್ಮಿ ಸತ್ತವ್ರೆ ಓಕೆ, 100ಕ್ಕೆ 100 ನಮ್ಮ ಅಪ್ಪಾಜಿ ಅಂತೂ ಚೆನ್ನಾಗಿ ನೋಡ್ಕೊಂತೀವಿ. ಒಂದಲ್ಲ ಅಂದ್ಬಿಟ್ಟು 2 ಕೊಡಿಸ್ತಿರು. ಅದಕ್ಕೆ ಮಾತ್ರ ನಮ್ಮ ಅಪ್ಪಾಜಿ ದೇವ್ರೆ ಅಂಕಲ್ ಹೇಳಿದೀವಿ ನೋಡಿ. ಸಂಶಯ ಮಾತ್ರ ಅಂಕಲ್. ಅದು 18 ವರ್ಷದಿಂದ ಇರಲಿಲ್ಲ ಅಂಕಲ್, ಈಗ 3 ವರ್ಷದಿಂದ ಬಂದಿರೋದು. ಅಂಕಲ್ ಅದೇ ವಿಷಯಕ್ಕೆ ಊರು ಬಿಟ್ವಿ ಅಂಕಲ್. ಇಲ್ಲ ನಾವು ಅಲ್ಲೇ ಓದಿ ಅಲ್ಲೇ ಬರ್ತಿದ್ವಿ ಅಂಕಲ್. ಅಂಕಲ್ ಬೆಂಗಳೂರಿಂದ ಅದ್ರ ಸಂಬಂಧನೇ ಬಂದ್ವಿ ಅಂಕಲ್. ಹಿಂಗೈತೆ ಅಂಕಲ್. ಆಲ್ರೆಡಿ ಒಂದ್ಸಲಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲಿಗೆ ಹೋಗಿ ಎಲ್ಲ ಬಂದವ್ರು ಅಂಕಲ್. ನಾನು ಇದ್ದಿಲ್ಲ ನೋಡಿ ಅಂಕಲ್. ಇವತ್ತು ನಾನು ಇದ್ದಿಲ್ಲ ನಮ್ಮ ಮಮ್ಮಿನ ಪ್ರಾಣ ಉಳಿಸ್ಕೊಂತಿದ್ದೆ. ನಾನು ಕಾಲೇಜ್ಗೆ ಹೋದಾಗ ಹಿಂಗೆ ಆಗಿದೆ ಅಂಕಲ್. 2 ದಿನ ರಜೆ ಹಾಕೋರು ಅಂಕಲ್. ಇಲ್ಲೇ KSRTC ಕಂಡಕ್ಟರ್ ಅಂಕಲ್ ನಮ್ಮ ಅಪ್ಪಾಜಿ. ಇಲ್ಲ ಅಂಕಲ್, ನಿನ್ನೆ ಮೊನ್ನೆ ಸೋಮವಾರ ಮೊನ್ನೆ ಸೌದತ್ತಿಗೆ ಹೋಗಿದ್ವಿ ಅಂಕಲ್. ಸೋಮವಾರ ನಿನ್ನೆ ಇದು ಇಟ್ಕಿ ಭೀಮಮ್ಮಂಗೆ ಹೋಗಿದ್ವಿ. ಇವತ್ತೊಂದು ದಿನ ಸಂತಿ ಗಿಂಟಿ ಎಲ್ಲ ತಂದು ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತಲೇ ರಜೆ ಹಾಕಿದ್ದಾರೆ. ನೋಡಿದ್ರೆ ಅವರು ಮಧ್ಯಾಹ್ನ ಡ್ರಿಂಕ್ಸ್ ಮಾಡೋರಲ್ಲ, ತಲೆಯಲ್ಲಿ ಏನು ಯೋಚನೆ ಬಂದಿರೋ ಗೊತ್ತಿಲ್ಲ ಅಂಕಲ್. ನಾವಂತೂ ಕಾಲೇಜ್ಗೆ ಹೋಗಿದ್ವಿ, ಹಿಂಗಾಗಿದೆ. ಇವರಿಬ್ಬರು ಇದ್ರಂತೆ ಮನೇಲಿ, ಇವರಿಬ್ಬರು ಕ್ರಿಕೆಟ್ ಆಡಕ್ಕೆ ಹೋಗಿದ್ದಾರೆ. ಹಾಂ ಅಂಕಲ್, ದೇವರಿಗೆಲ್ಲ ಹೋಗಿದ್ದೀವಿ ಅಂಕಲ್. ಮೊನ್ನೆ ಅವತ್ತು ನೈಟ್ ಮಾತಾಡಿದ್ರು ಅಂಕಲ್. ಸೋಮವಾರ ನೈಟ್ ಮಾತಾಡಿದ್ರು. ಒಟ್ಟ ಹಾಗೆ ಕ್ಯಾಮ್ರಾ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, 9 ಜನ ಇದ್ದಾರೆ ಹಾಗೆ ಹಿಂಗೆ. ಒಟ್ನಲ್ಲಿ ಅವ್ರ ಕಲ್ಪನೆ ಅಂಕಲ್ ಫುಲ್ ಬ್ರಹ್ಮೇಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವತ್ತು ಬೆಳಿಗ್ಗೆ ಏನು ಮಾತಾಡಿಲ್ಲ ಅಂಕಲ್. ನಮ್ಮ ಅಪ್ಪಾಜಿ ಜೊತೆ ನಾನು ಬೆಳಿಗ್ಗೆ ಮಾತಾಡಿಲ್ಲ ಇವತ್ತು. ಮಮ್ಮಿ ಇವತ್ತು ನನಗೆ ಊಟ ಮಾಡಿಸೋರು ಅಂಕಲ್. ಲಾಸ್ಟ್ ಕೈ ತುತ್ತು ತಿನ್ಸಿದ್ದಾರೆ ಅಂಕಲ್. ಹೆಂಗೆ ಆಗ್ಬೇಕು ನನಗೆ. ಕೊನೆಗೆ ಒಂದು ಬಾಯಿ ಹೇಳಿಲ್ಲ ಅಂಕಲ್ ನಮ್ಮ ಮಮ್ಮಿಗೆ. ಹಾಗೆ ಅರ್ಜೆಂಟಲ್ಲಿ ಹಾಗೆ ಕಾಲೇಜ್ಗೆ ಹೋದೆ ಅಂಕಲ್. ನೀವು ಅಂಕಲ್ ಇವತ್ತು ಅವರೇ ಊಟ ಮಾಡಿಸಿದ್ದಾರೆ ಅಂಕಲ್. ಬೆಳಿಗ್ಗೆ ಚಪಾತಿನ ನೋಡಿದ್ರೆ ಸಂಜೆ ಮುಂದೆ ಅನ್ನೋಷ್ಟರಲ್ಲಿ ಹೀಗಾಗಿದೆ. ಸುಮ್ಮನೆ ಬಿಡಕ್ಕೆ ಹೋಗ್ಬೇಡಿ. ನಾವು 3 ಜನ ಸೇರಿ ನಮ್ಮ ಅಪ್ಪಾಜಿನಂತೂ ಸಾಯಿಸ್ತೀವಿ ಅಂಕಲ್. ಹೇಳ್ಬಿಟ್ಟಿರಿ ನೋಡಿ. ಇದು ಯಾರು ಬಂದು ಹೇಳಿದ್ರೆ ನಾನಂತೂ ಹೇಳ್ತೀನಿ ಅಂಕಲ್. ನಮ್ಮ ಅಪ್ಪಾಜಿನಂತೂ ನಾವು 3 ಜನ ಸೇರಿ ಸಾಯಿಸ್ತೀವಿ. ಏನಾದ್ರು ಪರವಾಗಿಲ್ಲ. ರಿಲೇಟಿವ್ಸ್ ಯಾರು ಇಲ್ಲ ಅಂಕಲ್. ಒಬ್ಬನೇ ಮಗ ಅವನು. ನಾವು 3 ಜನ ಅಂತೂ ಸುಮ್ಮನೆ ಬಿಡಲ್ಲ ಅಂಕಲ್. ಯಾರು ಬಂದ್ರು ಅಷ್ಟೇ.